ಆನಂದ್ ಕೇಸ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 552 ಕಡೂರು ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದಂತೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಇಷ್ಟಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಕಡೂರು ದೊಡ್ಡ ತಾಲೂಕು ಇರ್ತಕ್ಕಂತ ಸಾರ್ವಜನಿಕ ಆಸ್ಪತ್ರೆ ಇಂದಿನಿಂದನೂ ಕೂಡ 100 ಬೆಡ್ಡಿನ ಆಸ್ಪತ್ರೆ, ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಕೇಳ್ಕೊಂಡಿದ್ದೆ. ಸಚಿವರು ಅದು ಕಷ್ಟ ಇದೆ, ಪಕ್ಕದಲ್ಲೇ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಇದೆ, ತರೀಕೆರೆ ಆಸ್ಪತ್ರೆ ಅಂತಕ್ಕಂಥದ್ದು ಕೇಳ್ತಾರೆ. ಆದ್ರೆ ಚಿಕ್ಕಮಗಳೂರು ತರೀಕೆರೆಗೆ ಹೋಲಿಸ್ಕೊಂಡ್ರೆ ಭೌಗೋಳಿಕವಾಗಿ ಕಡೂರು ತಾಲೂಕು ಬಹಳ ದೊಡ್ಡ ತಾಲೂಕು. ಹಾಗಾಗಿ ಅಲ್ಲಿರ್ತಕ್ಕಂಥ OPD ಸಂಖ್ಯೆ ಈಗಾಗಲೇ 1000 ದಾಟಿದೆ. ಹಾಗಾಗಿ ಅದನ್ನ ಆದಷ್ಟು ಬೇಗ ನಮಗೆ ಮೇಲ್ದರ್ಜೆಗೆ ಏರಿಸ್ಕೊಡ್ಬೇಕು. ಒಂದಾದ್ರೆ ಅಧ್ಯಕ್ಷರೇ, ಮೊನ್ನೆ ವಿಶೇಷವಾಗಿ ಆರೋಗ್ಯ ಸಚಿವರ ಗಮನ ಸೆಳೆಯಕ್ಕೆ ಇಷ್ಟ ಬಯಸ್ತೀನಿ. ಏನು ಡಾಕ್ಟರ್ಸ್ ನ ಕೌನ್ಸಿಲಿಂಗ್ ಅಂತ ತಗೊಂಡ್ಬಂದ್ರು, ಅದರಿಂದ ನಮ್ಮ ತಾಲೂಕು ಆಸ್ಪತ್ರೆಗೆ ಬಹಳಷ್ಟು ಅನ್ಯಾಯ ಆಗಿದೆ. ಮಾನ್ಯ ಸಚಿವರ ಆಶೀರ್ವಾದದಿಂದ ನಾವೇನೇನೋ ಮಾಡಿ ಅವ್ರನ್ನ ಒಪ್ಸಿ ಕೆಲವನ್ನ ಹೆಚ್ಚುವರಿ ಅಂದ್ರೆ ಅಗೇನೆಸ್ಟ್ ಪೋಸ್ಟ್ ಗೆ ಸ್ವಲ್ಪ ಡಾಕ್ಟರ್ಸ್ ನ ಹಾಕ್ಸ್ಕೊಂಡಿದ್ದು ಅಲ್ಲಿನ ಪೇಷಂಟ್ ಗೆ ಅನುಗುಣವಾಗಿ ತಕ್ಕಂತೆ. ಆದ್ರೆ ಈಗ ಮೊನ್ನೆ ಮಾಡಿದಂತ ಹೊಸ ನಿಯಮದಿಂದ ನಮ್ಮಲ್ಲಿ 5 ಜನ ಡಾಕ್ಟರ್ಗಳು ಖಾಲಿ ಆಗಿದ್ದಾರೆ. ದಿನಕ್ಕೆ 1100-150 OPD ಆಗ್ತಾ ಇದೆ, ನೋಡ್ತಕ್ಕಂತಾರೆ ಇಲ್ಲ. ಹಾಗಾಗಿ ದಯವಿಟ್ಟು ನಾನು ಸಚಿವರು ಕೇಳ್ಕೊಳ್ತಕ್ಕಂಥಷ್ಟೇ, ಒಂದು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇವತ್ತು ಹಾಸ್ಪಿಟಲ್ ಬಿಕೋ ಅಂತ ಇದೆ. ಹಾಗಾಗಿ ದಯವಿಟ್ಟು ಅವ್ರು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಏನು ಡಾಕ್ಟರ್ಸ್ ಗಳು ಹೋಗಿದ್ರು ಅದಕ್ಕೆ ಅನುಗುಣವಾಗಿ ಡಾಕ್ಟರ್ಸ್ ನ ಹಾಕೊಡಿ ಅಂತಕ್ಕಂಥ ಕೋರಿಕೆಯನ್ನ ಒಂದು ಮಾಡ್ತೀನಿ. ಮಾನ್ಯ ಮಂತ್ರಿಗಳು, ಈಗ ನಮ್ಮ ಕಡೂರು ಕ್ಷೇತ್ರದ ಆನಂದ್ ಅವರು ಇಲ್ಲಿ ಕೆಲವು ಪ್ರಮುಖ ವಿಚಾರಗಳನ್ನ ಇಟ್ಟಿದ್ದಾರೆ. ಏನು ಅವರಲ್ಲಿರುವಂತಹ 2 ಆಸ್ಪತ್ರೆ, ಕಡೂರಿನ ತಾಲೂಕು ಆಸ್ಪತ್ರೆ, ಬೀರೂರಿನ ಸಾರ್ವಜನಿಕ ಆಸ್ಪತ್ರೆ, 2 ಆಸ್ಪತ್ರೆ ಬಗ್ಗೆನೂ ಕೇಳಿದ್ದಾರೆ. ನಾನು ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಏನು ನಾವು ಇತ್ತೀಚಿನ ಒಂದು ಕೌನ್ಸಿಲಿಂಗ್ ಅನ್ನ ಪ್ರಕ್ರಿಯೆಯನ್ನ ಮಾಡಿದ್ದೇವೆ. ಬಹುಶಃ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯಲ್ಲಿ ಒಂದು ರೀತಿ ಪಾರದರ್ಶಕವಾಗಿ ಈ ವರ್ಗಾವಣೆಯನ್ನ ಮಾಡತಕ್ಕಂಥದ್ದು. ಸುಮಾರು 5,500 ನಮ್ಮ ಸಿಬ್ಬಂದಿ ವರ್ಗಾವಣೆ ಆಗಿದ್ದಾರೆ. ಯಾರ ಒಂದು ಶಿಫಾರಸು ಇಲ್ಲದೆ ಅವರ ಒಂದು ಸ್ವ ಇಚ್ಛೆಯಿಂದ ಮತ್ತು ಮೆರಿಟ್ ಮೇಲೆ ಮತ್ತು ಸರ್ವಿಸ್ ಮೇಲೆ ನೋಡಿಕೊಂಡು ಅದು ವರ್ಗಾವಣೆ ಆಗಿರತಕ್ಕಂಥದ್ದು. ಇದು ಬಹಳ ದೊಡ್ಡ ಒಂದು ಪ್ರಯತ್ನ ಆಗಿದೆ ಮಾನ್ಯ ಸಭಾಧ್ಯಕ್ಷರು. ಅದ್ರ ಸ್ವಲ್ಪ ಸಮಸ್ಯೆಗಳು ಆಗಿದೆ. ಯಾಕಂದ್ರೆ ಕೆಲವು ಕಡೆ ಬಹಳ ವರ್ಷಗಳಿಂದ ಒಂದೇ ಕಡೆ ಇದ್ದಂತ ಡಾಕ್ಟರ್ಗಳು ಅವರು ಆ ಆಸ್ಪತ್ರೆ ಬಿಟ್ಟು ಹೋಗಿದ್ದಾರೆ, ಅಲ್ಲಿಗೆ ಬೇರೆಯವ್ರು ಬಂದಿಲ್ಲ. ಅದೊಂದ್ ಕಡೆ ಅದೊಂದು ಸಮಸ್ಯೆ ಆಗಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಕೆಲವರು ಮಿಸ್ ಮ್ಯಾಚ್ ಆಗಿರ್ತಕ್ಕಂಥದ್ದು, ಆ ಪೋಸ್ಟ್ ಇರೋದಿಲ್ಲ ಆದ್ರೆ ಅಲ್ಲಿ ಹೋಗಿರ್ತಾರೆ. ಸೊ ಅಂತವರು ಕೂಡ ಶಿಫ್ಟ್ ಆಗಿದ್ದಾರೆ. ಸೊ ಕಡೂರಲ್ಲೂ ಕೂಡ ಆತರ ಸ್ವಲ್ಪ ಸಮಸ್ಯೆಗಳಾಗಿದೆ. ನಾವು ಮತ್ತೊಮ್ಮೆ ಎಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲಾ ತಾಲೂಕು ಆಸ್ಪತ್ರೆಗಳು ಅದು ಬಹಳ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡಿಬೇಕು ಅಂತ. ಆ ಪರಿಷ್ಕರಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಗೆ ಏನು ಅಗತ್ಯ ಇರೋ ಒಂದು ಸಿಬ್ಬಂದಿ ಇದೆ ಅಂದ್ರೆ ಡಾಕ್ಟರ್ಸ್, ಖಂಡಿತವಾಗಿಯೂ ಅದನ್ನ ಒದಗಿಸಿಕೊಡ್ತೀವಿ ಈಗ. ಆಮೇಲೆ ಉಳಿದಿರ್ತಕ್ಕಂಥದ್ದು ಬೀರೂರಿನ ಆಸ್ಪತ್ರೆಗೂ ಕೂಡ ಏನಿದೆ, ಅಲ್ಲೂ ಕೂಡ ಸ್ವಲ್ಪ ವೇಕೆನ್ಸಿ ಆಗಿದೆ. ಅಲ್ಲಿ ಒಬ್ರು ಲೀವ್ ಮೇಲೆ ಹೋಗಿದ್ದಾರೆ. ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಒಂದು ಗೈನಕಾಲಜಿಸ್ಟ್, ಒಂದು ಪೀಡಿಯಾಟ್ರಿಷಿಯನ್, ಒಂದು ಅನೆಸ್ಥೆಸಿಸ್ಟ್ ಇರ್ತಾರೆ. ಅದರಲ್ಲೂ ವೇಕೆನ್ಸೀಸ್ ಇದೆ. ನಾವು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಕನಿಷ್ಠ 2 ಗೈನಕಾಲಜಿಸ್ಟ್, 2 ಪೀಡಿಯಾಟ್ರಿಷಿಯನ್, 2 ಅನೆಸ್ಥೆಸಿಸ್ಟ್ ತರ್ತಕ್ಕಂತ ವ್ಯವಸ್ಥೆಯನ್ನ ನಾವು ಈಗ ಮಾಡ್ತಾ ಇದೀವಿ. ಪೋಸ್ಟ್ ನ ಡಬಲ್ ಮಾಡ್ತೀವಿ ಅಲ್ಲಿ. ಯಾಕೆಂತ ಹೇಳಿದ್ರೆ 24 ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಸೇವೆ ಸಿಗಬೇಕು. ಅದನ್ನು ಕೂಡ ನಿಮ್ ತಾಲೂಕು ಆಸ್ಪತ್ರೆ ಕೂಡ ಒದಗಿಸಿ ಕೊಡ್ತೀವಿ. ಮತ್ತೆ ನಿಮ್ಮ ಬೀರೂರು ಆಸ್ಪತ್ರೆ ಕೂಡ ಅಲ್ಲಿ ಆ 3 ಜನನು ಗೈನಕಾಲಜಿಸ್ಟ್, ಅನೆಸ್ಥೆಸಿಸ್ಟ್, ಪೀಡಿಯಾಟ್ರಿಷಿಯನ್ ಬರುವಂತ ಅದನ್ನು ಕೂಡ ತರ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಅದನ್ನು ಕೂಡ ನಿಮ್ಗೆ ಕೊಡ್ಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಸಭಾಧ್ಯಕ್ಷರು, ಏನಾಗಿದೆ ಅಂತ ಹೇಳಿದ್ರೆ, ಬೀರೂರು ವಿಚಾರವಾಗಿ ಮಾನ್ಯ ಸಚಿವರು ಮಾತಾಡಿದ್ರು. ಸರ್, ತಮ್ಮ ಇಲಾಖೆಯಲ್ಲಿ ಒಂದು ಹೊಸ ನಿಯಮವನ್ನು ತಂದಿದ್ದೀರಾ. ಎಲ್ಲಿ ಸಹಜವಾಗಿ ಹೆರಿಗೆಗಳ ಸಂಖ್ಯೆ ಜಾಸ್ತಿ ಆಗಿರಲ್ಲ ಅಲ್ಲಿ ಗೈನಕಾಲಜಿಸ್ಟ್ ಪೋಸ್ಟ್ ತೆಗಿಬೇಕು ಅಂತ ಹೇಳಿ. ಗೈನಕಾಲಜಿಸ್ಟ್ ಪೋಸ್ಟ್ ಹೋದ ತಕ್ಷಣ ಅನೆಸ್ಥೆಸಿಸ್ಟ್ ಹೋಗುತ್ತೆ, ಪೀಡಿಯಾಟ್ರಿಷಿಯನ್ ಹೋಗುತ್ತೆ. ಆ ರೀತಿ ಬೀರೂರ್ನ ಪಟ್ಟಿ ಮಾಡಿದೀರಾ. ಬೀರೂರು ವಿಚಾರವಾಗಿ ಹೇಳ್ತಕ್ಕಂಥದ್ದಾರೆ ಮಾನ್ಯ ಸಭಾಧ್ಯಕ್ಷ, ಹಿಂದೆ ಬೀರೂರು ಕ್ಷೇತ್ರ ಇದ್ದಂತ ಸಂದರ್ಭದಲ್ಲಿ ಅಲ್ಲಿಯವರೇ ಆರೋಗ್ಯ ಸಚಿವರಾಗಿದ್ದು. 68ನೇ ಇಸ್ವಿಯಿಂದನೂ ಕೂಡ ಬೀರೂರು ಆಸ್ಪತ್ರೆಯಲ್ಲಿ ಗೈನಕಾಲಜಿ ಇದಾರೆ, ಪೀಡಿಯಾಟ್ರಿಷಿಯನ್ ಇದಾರೆ, ಅನೆಸ್ಥೆಸಿಸ್ಟ್ ಇದಾರೆ. ಈಗ ಅದನ್ನ ತೆಗಿತಕ್ಕಂತ ಪಟ್ಟಿ ಮಾಡಿದೀರಾ. ಅದೇನಾರ ತೆಗೆದ್ರೆ ಬಹಳ ಕಷ್ಟ ಆಗುತ್ತೆ. ಬೀರೂರು ಆಸ್ಪತ್ರೆಗೆ ಆ 3 ಜನನು ಇರಬೇಕು. ಯಾಕಂದ್ರೆ ಒಬ್ಬರೇ ಇದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಒಂದು ಗೈನಕಾಲಜಿಸ್ಟ್ ಇದ್ದು ಅನೆಸ್ಥೆಸಿಸ್ಟ್ ಇಲ್ಲದೆ ಹೋದ್ರೆ
ಅವಾಗ ಅವ್ರ ಸರ್ವಿಸಸ್ ಕೊಡಕ್ ಆಗೋದಿಲ್ಲ. ಅದಕ್ಕೆ 3 ಜನ ಬರೋ ತರ ಮಾಡ್ಕೊಡ್ತೀವಿ. ಇಲ್ಲ ಸರ್, ಈಗ 3 ಜನನು ಇದ್ರು ನಿಮ್ಮಲ್ಲಿ ಅದನ್ನ ತೆಗಿತಕ್ಕಂತ ಹಿಂದೆ ಕಳೆದ ವರ್ಷದ ಹೆರಿಗೆ ಪಟ್ಟಿ ತಗೊಂಡಿದ್ದೀರಾ. ಆ ಹೆರಿಗೆ ಪಟ್ಟಿಯಲ್ಲಿ ಕಳೆದ ವರ್ಷ ಒಬ್ರು ಗೈನಕಾಲಜಿಸ್ಟ್ ಬಂದ್ರು. ಗೈನಕಾಲಜಿಸ್ಟ್ ಬಂದ್ರು. ಆ ಗೈನಕಾಲಜಿಸ್ಟ್ ರಜೆ ಮೇಲೆ ಹೊರಗೋದ್ರು. ಆಗಾಗ ಅಲ್ಲಿ ಗೈನಕಾಲಜಿಸ್ಟ್ ವೇಕೆಂಟ್ ಉಳಿತು. ಅದನ್ನ ಇಟ್ಕೊಂಡು ಇದು ತೆಗಿಬೇಕು ಅಂತಕ್ಕಂಥ ಪ್ರಸ್ತಾವನೆ ತಮ್ಮ ಇಲಾಖೆಯಲ್ಲಿದೆ. ದಯವಿಟ್ಟು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ, ತೆಗಿಬೇಕು. ನಾನೀಗ ಹೇಳ್ತಾ ಇದ್ದೀನಲ್ಲ, ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ತೆಗಿಯೋ ಪ್ರಶ್ನೆ ಬರಲ್ಲ. ಇನ್ನು ಥ್ಯಾಂಕ್ ಯು ಸರ್. 3 ಜನ ನಿಮ್ಮ ಆಸ್ಪತ್ರೆಯಲ್ಲಿ ಇರೋ ತರ ಬೀರೂರಲ್ಲಿ ಮಾಡ್ಕೊಡ್ತೀನಿ, ಮತ್ತು ನಿಮ್ ಕಡೂರಲ್ಲಿ ಇಬ್ರಿಬ್ರು ಇರೋ ತರ ಮಾಡ್ಕೊಡ್ತೀನಿ. ಆಯ್ತಾ? ಡಾಕ್ಟರ್ ಅವಿನಾಶ್ ರಿಪೇರಿ ಸ್ವಲ್ಪ ಅನುದಾನ ಕೂಡ ಕೇಳಿದೀರಾ, ಅದನ್ನ ಈ ವರ್ಷದ ಯೋಜನೆಗೆ ಡಾಕ್ಟರ್ಸ್ ಕ್ವಾರ್ಟರ್ಸ್ ಆ ರಿಪೇರ್ಸ್ಗೂ ಕೂಡ ನಾವು ಡಾಕ್ಟರ್ ಕ್ವಾರ್ಟರ್ಸ್ಗೆ ಮತ್ತೆ ಇನ್ನದಕ್ಕೆಲ್ಲ ರಿಪೇರಿಗೆ ಅದನ್ನು ಕೂಡ ಸ್ವಲ್ಪ ದುಡ್ಡನ್ನ ನಾನು ಕೊಡ್ಸ್ಕೊಡ್ತೀನಿ ಅಂತ